Hi everyone and welcome to the class. ನಾನು ನಿಮ್ಮ ಹುಸೇನ್ ನಾಯ್ಕರ್. ವೆಲ್ಕಮ್ ಟು ದಿ ಸ್ಪೋಕನ್ ಇಂಗ್ಲಿಷ್ ಸೀರೀಸ್. ನಿಮಗೆ ಇಂಗ್ಲಿಷ್ ಅನ್ನ ಕಲಿಸಲಿಕ್ಕೆ ಫ್ರೀ ಆಗಿ ಸ್ಟಾರ್ಟ್ ಮಾಡಿರುವಂತಹ ಒಂದು ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ಇದು ಆಗಿದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ. ಸೊ ಇಲ್ಲಿವರೆಗೆ ನಾನು ಅಪ್ಲೋಡ್ ಮಾಡಿರುವಂತಹ ಕ್ಲಾಸಸ್ ನೀವು ನೋಡಿಲ್ಲ ಅಂದ್ರೆ ಸೊ ನೋಡಿ, ಅದರ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂತಹ ಒಂದು ಟೆನ್ಸ್ ಅನ್ನ ಸಂಪೂರ್ಣವಾಗಿ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಸಂಪೂರ್ಣವಾಗಿ ಅಂದ್ರೆ ಈ ಒಂದು ಟೆನ್ಸ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ, ಇದರಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಇದರಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಬೇಕು, ಅದು ಎಸ್ ಆರ್ ನೋ ಕ್ವಶನ್ ಆಗಿರಬಹುದು, WH ಕ್ವಶನ್ ಆಗಿರಬಹುದು. ಅಷ್ಟೇ ಅಲ್ಲ, ಈ ಒಂದು ಟೆನ್ಸ್ ಅನ್ನ ನೀವು ಇಂಗ್ಲಿಷ್ ಮಾತನಾಡುವಾಗ, ಇಂಗ್ಲಿಷ್ ನಲ್ಲಿ ಏನೋ ಒಂದು ಬರೆಯುವಾಗ ಅಥವಾ ಯಾವ್ದು ಇಂಗ್ಲಿಷ್ ಪುಸ್ತಕಗಳನ್ನ ನ್ಯೂಸ್ ಪೇಪರ್ ಗಳನ್ನ ಓದುವಾಗ ಈ ಟೆನ್ಸ್ ಅನ್ನ ಯಾವ ರೀತಿ ಸರಿಯಾಗಿ ಅರ್ಥವನ್ನ ಮಾಡಿಕೊಳ್ಳಬೇಕು ಅದೆಲ್ಲವನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಕಲಿತಾ ಇರ್ತೀರಾ. ನನ್ನ ಜೊತೆಯಲ್ಲಿ ಆರಾಮಾಗಿ ಕಲಿಯೋಣ ಅಂಡ್ ಪರ್ಫೆಕ್ಟ್ ಆಗಿ ಕಲಿಯೋಣ. ಕಲ್ತಿದ್ದೆಲ್ಲವೂ ಕೂಡ ನಿಮ್ ತಲೆಯಲ್ಲಿ ಫಿಕ್ಸ್ ಆಗಿ ಉಳಿಯುತ್ತೆ. ಆ ರೀತಿ ನಾನು ನಿಮ್ಗೆ ಈಸಿಯೆಸ್ಟ್ ಮೆಥಡ್ ನಲ್ಲಿ ಕಲಿಸ್ತಾ ಹೋಗ್ತೇನೆ. ಅಂಡ್ ಈ ಕ್ಲಾಸಸ್ ಇವೆಲ್ಲ ಇಡೀ ಯೂಟ್ಯೂಬ್ ನಲ್ಲಿ ಬೆಸ್ಟ್ ಕ್ಲಾಸಸ್ ಆಗಿರ್ಲಿವೆ. ಜಸ್ಟ್ ಕೊನೆಯವರೆಗೆ ಒಂದು 20 ರಿಂದ 25 ನಿಮಿಷದ ಸಮಯ ನನಗೆ ಕೊಡಿ. ಈ ಒಂದು ಟೆನ್ಸ್ ಅಲ್ಲಿ ಪರ್ಫೆಕ್ಟ್ ಮಾಡೋದು ನನ್ನ ಕೆಲಸ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾವು ಕ್ಲಾಸ್ ಅನ್ನ. ಅಂಡ್ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಬಹಳಷ್ಟು ಫ್ರೀ ಕಾಂಟೆಂಟ್ ನಿಮ್ಗೆ ಸಿಗ್ತಾ ಇರುತ್ತೆ ಈ ಚಾನಲ್ ನಲ್ಲಿ. ಸೊ ಈಗ ಟೆನ್ಸಸ್ ಅಂತ ಬಂದಾಗ ಇದು ಕಂಪ್ಲೀಟ್ ಟೆನ್ಸಸ್ ನಲ್ಲಿ 3 ಟೆನ್ಸ್ ಇವೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ನಾವು ಆಲ್ರೆಡಿ ಈ ಟೆನ್ಸ್ ಗಳನ್ನ ಕಲ್ತಿದೀವಿ ಇಲ್ಲಿವರೆಗೆ. ಸೊ ನೋಡಿಲ್ಲ ಅಂದ್ರೆ ನೋಡಿ, ಅದರ ಲಿಂಕ್ ನಾನು ಕೆಳಗಡೆ ನಿಮ್ಗೆ ಕೊಟ್ಟಿರ್ತೀನಿ. ಈಗ ನಾವು ಪಾಸ್ಟ್ ಟೆನ್ಸ್ ನಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಪಾಸ್ಟ್ ಸಿಂಪಲ್ ಟೆನ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂತಹ ಈ ಒಂದು ಟೆನ್ಸ್ ಅನ್ನ ನಾವು ಕಲಿತಾ ಹೋಗೋಣ. ಇದು ಬಹಳ ಯೂಸ್ ಆಗುತ್ತೆ ಇಂಗ್ಲಿಷ್ ಮಾತನಾಡುವಾಗ, ಇಂಗ್ಲಿಷ್ ಅಲ್ಲಿ ಏನೋ ವಾಕ್ಯಗಳನ್ನ ಮಾಡಿ ಬರೆಯುವಾಗ ಬಹಳ ಫ್ರೀಕ್ವೆಂಟ್ ಆಗಿ ಯೂಸ್ ಆಗುವಂತಹ ಒಂದು ಟೆನ್ಸ್. ಇವತ್ತಿನ ಕ್ಲಾಸ್ ಬಹಳ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ಲಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇನ್ನ ಕ್ಲಾಸ್ ನ ನೋಟ್ಸ್ ತುಂಬಾ ಜನ ಕೇಳ್ತಾರೆ, ಸೊ ನೋಟ್ಸ್ ಕೂಡ ಕೊಡಿ ರಿವಿಷನ್ ಮಾಡ್ಲಿಕ್ಕೆ ಅಂತ ಹೇಳಿ. ನೋಟ್ಸ್ ನಿಮ್ಗೆ ಈ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಫ್ರೀ ಆಗಿ ಸಿಗುತ್ತೆ. ಇದನ್ನ ಸ್ಕ್ಯಾನ್ ಮಾಡಿ ನೀವು ಜಾಯ್ನ್ ಆಗಬಹುದು. ಇಂಗ್ಲಿಷ್ ವಿತ್ ಹುಸೇನ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್, ಇದರ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಥವಾ ನೇರವಾಗಿ ಇಲ್ಲಿ ಸ್ಕ್ಯಾನ್ ಮಾಡಿ ಕೂಡ ಜಾಯಿನ್ ಆಗಬಹುದು. ಕ್ಲಾಸ್ ನ ನಂತರ ನಿಮಗೆ ಇದರ PDF ಸಿಗುತ್ತೆ. ಸೊ ಇದು ನಿಮ್ಮ ರೋಡ್ ಮ್ಯಾಪ್. ಸೊ ಇದು ಏನು ರೋಡ್ ಮ್ಯಾಪ್? ಈಗ ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು, ಬಟ್ ಅದರ ದಾರಿ ಗೊತ್ತಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಾ. ಗೂಗಲ್ ಮ್ಯಾಪ್ ನಿಮಗೆ ತೋರಿಸುತ್ತೆ, ಅದರ ಫಾಲೋ ಮಾಡ್ತೀರಾ. ಸೊ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕಲಿಸ್ಲಿಕ್ಕೆ ಇದು ನಿಮ್ಮ ಗೂಗಲ್ ಮ್ಯಾಪ್, ಇದು ರೋಡ್ ಮ್ಯಾಪ್. ಸೊ ಯಾವ ರೀತಿ ನಾನು ನಿಮ್ಗೆ ಕಲಿಸ್ತಾ ಹೋಗ್ತೀನಿ ಅಂದ್ರೆ, ಫಸ್ಟ್ ನಾನು ನಿಮ್ಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು ಅದನ್ನ ಕಲಿಸ್ತೀನಿ. ಅಂಡ್ ದೆನ್ ಅದರ ನಂತರ ಆ ಒಂದು ಟೆನ್ಸ್ ನಲ್ಲಿ ನೆಗೆಟಿವ್ ವಾಕ್ಯಗಳನ್ನ ಹೇಗ್ ಮಾಡ್ಬೇಕು, ಅಂಡ್ ಅದರ ನಂತರ ಪ್ರಶ್ನೆಗಳನ್ನ ಯಾವ ರೀತಿ ಮಾಡ್ಬೇಕು, ಪ್ರಶ್ನೆಗಳನ್ನ ಯಾವ ರೀತಿ ಈ ಒಂದು ಟೆನ್ಸ್ ನಲ್ಲಿ ಕೇಳ್ಬೇಕು ಅದನ್ನ ಇಲ್ಲಿ ನಾನು ನಿಮ್ಗೆ ಕಲಿಸ್ತೀನಿ. ಸೊ ಇಲ್ಲಿ 2 ಪಾರ್ಟ್ಸ್ ನಮ್ದು ಆಗ್ತವೆ. ಸೊ ಇಲ್ಲಿ ಒಂದು ಬರುತ್ತೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳಿ. ಸೊ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳಿ ಒಂದು ಬರುತ್ತೆ. ಅಂಡ್ ಅದರ ನಂತರ WH ಕ್ವಶನ್ಸ್ ಅಂತ ಹೇಳಿ ಇನ್ನೊಂದು ಬರುತ್ತೆ. ಸೊ ಈಗ ಈ ಎಸ್ ಆರ್ ನೋ ಕ್ವಶನ್ಸ್ ಇವೆಯಲ್ಲ, ಇಲ್ಲಿರುವಂತಹ ಎಸ್ ಆರ್ ನೋ ಕ್ವಶನ್ಸ್ ನಲ್ಲಿ ಒಂದು ಪಾಸಿಟಿವ್ ಕ್ವಶನ್ ಇರುತ್ತೆ ಅಂಡ್ ಇನ್ನೊಂದು ನೆಗೆಟಿವ್ ಕ್ವಶನ್ ಇರುತ್ತೆ. ಅದೇ ರೀತಿ WH ಕ್ವಶನ್ಸ್ ನಲ್ಲಿ ಕೂಡ ಒಂದು ಪಾಸಿಟಿವ್ ಕ್ವಶನ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಕ್ವಶನ್ ಇರುತ್ತೆ. ಸೊ ಎಲ್ಲವನ್ನ ಕಲಿಸ್ತಾ ಹೋಗ್ತೀನಿ. ಸಮಾಧಾನದಿಂದ ಕಲಿಯೋಣ. ಯಾಕಂದ್ರೆ ಯಾವುದೋ ಒಂದು ಸ್ಕಿಲ್ ಅನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕಲಿಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ಇದು ರೀಲ್ಸ್ ಅಲ್ಲ, 1 ನಿಮಿಷ 30 ಸೆಕೆಂಡ್ ರೀಲ್ಸ್ ಅಲ್ಲಿ ನಾನು ನಿಮ್ಗೆ ಎಲ್ಲವನ್ನ ಕಲಿಸ್ಲಿಕ್ಕೆ ಸ್ವಲ್ಪ ಸಮಾಧಾನದಿಂದ ಕಲಿತಾ ಹೋಗೋಣ. ವೆನ್ ಟು ಯೂಸ್ ಟೆನ್ಸಸ್. ಅಂಡ್ ಕೊನೆಯದಾಗಿ ಇಲ್ಲಿವರೆಗೆ ನೀವು ನನ್ನ ಜೊತೆಲಿ ಪೇಷನ್ಸ್ ಅನ್ನ ಇಟ್ಕೊಂಡು ಈ ಕ್ಲಾಸ್ ನೋಡ್ಬೇಕಾಗುತ್ತೆ. ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಬಳಸಬೇಕು ಅದು ನಿಮ್ಗೆ ನಾನು ಎಂಡ್ ನಲ್ಲಿ 4ನೇ ಸ್ಟೆಪ್ ನಲ್ಲಿ ಕಲಿಸ್ತಾ ಇದ್ದೀನಿ. ಸೊ ನೀವೀಗ ಗೂಗಲ್ ಮ್ಯಾಪ್ ಸಿಕ್ತು. ಸೊ ಹೇಗೆ ಹೋಗ್ಬೇಕು? ನಾವು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಸೊ ಇದರಲ್ಲಿ ಪರ್ಫೆಕ್ಟ್ ಆದ ನಂತರ ಇಲ್ಲಿಗೆ ಹೋಗ್ಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಹೋದ್ರೆ ನಾವು ಈ ಟೆನ್ಸ್ ನಲ್ಲಿ ಪರ್ಫೆಕ್ಟ್ ಆಗ್ತೀವಿ. ಸೊ ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಪಾಸಿಟಿವ್ ಸೆಂಟೆನ್ಸಸ್ ಯಾವ ರೀತಿ ಮಾಡಬೇಕು, ಯಾವ ಟೆನ್ಸ್ ಅಲ್ಲಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಸೊ ಇಲ್ಲಿ ಪಾಸಿಟಿವ್ ಸೆಂಟೆನ್ಸಸ್ ಗಳನ್ನ ಮಾಡ್ಲಿಕ್ಕೆ ಈ ಒಂದು ಸ್ಟ್ರಕ್ಚರ್ ನಾವು ಬಳಸ್ತೇವೆ. ಇಲ್ಲಿ ಮೊದಲು ಸಬ್ಜೆಕ್ಟ್, ಅದರ ನಂತರ ಹೆಲ್ಪಿಂಗ್ ವರ್ಬ್ಸ್ ಗಳು ಇಲ್ಲಿ ಬರುತ್ತೆ, ವರ್ಬ್ ನ 4ನೇ ಫಾರ್ಮ್, ಅಂಡ್ ದೆನ್ ಕೊನೆಯಲ್ಲಿ ಆಬ್ಜೆಕ್ಟ್. ಸೊ ಈಗ ಇಲ್ಲಿ ನಿಮ್ಗೆ ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ನ ಫಾರ್ಮ್ಸ್ ಅಂದ್ರೆ ಏನು, ಅದರಲ್ಲಿ ಕನ್ಫ್ಯೂಷನ್ಸ್ ಬರ್ತಾ ಇದೆ ಅಂದ್ರೆ ಸೊ ನಾನೇನ್ ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮಗೆ, ಇದನ್ನ ಮೊದಲನೇ ಕ್ಲಾಸ್ ಅಲ್ಲಿ ನೋಡಿ, ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ವರ್ಬ್ ನ ಫಾರ್ಮ್ಸ್ ಅಂದ್ರೆ ಏನು, ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು, ಅದೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಕ್ವಿಕ್ ಆಗಿ ಒಂದ್ಸಲ ಹೇಳೋದಾದ್ರೆ, ಸಬ್ಜೆಕ್ಟ್ ಅಂದ್ರೆ ಒಂದು ವಾಕ್ಯದಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ, ಕ್ರಿಯೆ ಮಾಡುವಂತ ವ್ಯಕ್ತಿ ಅಥವಾ ವಸ್ತುವಿಗೆ ಸಬ್ಜೆಕ್ಟ್ ಅಂತ ಕರಿತೀವಿ. ಇನ್ನ ಈ ಒಂದು ಟೆನ್ಸ್ ನಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ? ಸೊ ಇಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ ಗಳು ಈ ಟೆನ್ಸ್ ನಲ್ಲಿ ಯೂಸ್ ಆಗ್ತವೆ. ಸೊ ಒಂದು ವಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್,
ಇನ್ನು ಒಂದು ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಈ ಟೆನ್ಸ್ ಅಲ್ಲಿ ಯೂಸ್ ಆಗ್ತವೆ. ಎಷ್ಟು ಹೆಲ್ಪಿಂಗ್ ವರ್ಬ್ಸ್? 2 ಹೆಲ್ಪಿಂಗ್ ವರ್ಬ್ಸ್, ವಾಸ್ ಅಂಡ್ ವರ್. ಸೊ ಈಗ ಕ್ವಶನ್ ಬರುತ್ತೆ, ವಾಸ್ ಎಲ್ಲಿ ಬಳಸಬೇಕು, ವರ್ ಎಲ್ಲಿ ಬಳಸಬೇಕು ಅನ್ನುವಂತಹ ಬಿಗ್ ಕ್ವಶನ್ ಮಾರ್ಕ್. ಸೊ ಅದೇ ನಾವೀಗ ಕಲಿಯೋಣ ನೆಕ್ಸ್ಟ್ ಸ್ಲೈಡ್ ನಲ್ಲಿ. ಇನ್ನ ವರ್ಬ್ ನ 4ನೇ ಫಾರ್ಮ್. ಸೊ ಇಂಗ್ಲಿಷ್ ನ ಯಾವುದೇ ವರ್ಬ್ ತಗೊಳ್ಳಿ, ಅದರಲ್ಲಿ V1, V2, V3 ಅಂಡ್ V4 ಅಂತ 4 ಫಾರ್ಮ್ಸ್ ಗಳು ಇರುತ್ತೆ. ಸೊ ನಾವಿಲ್ಲಿ ವರ್ಬ್ ನ 4ನೇ ಫಾರ್ಮ್ ಅನ್ನ ಬಳಸ್ತೀವಿ. ಸೊ ಇನ್ನ ಕೊನೆಯದಾಗಿ ಉಳಿಯಿತು ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ನಲ್ಲಿ ನಾವು ಒಂದು ನೌನ್ ಅನ್ನ ಹಾಕಬಹುದು. ನೌನ್ ಅಂದ್ರೆ ವ್ಯಕ್ತಿ, ವಸ್ತು, ಸ್ಥಳಗಳ ಹೆಸರು, ಅಥವಾ ಒಂದು ಪ್ರೋನೌನ್ ಅನ್ನ ಹಾಕಬಹುದು. ಸೊ ಇದನ್ನು ಕೂಡ ನಾನು ನಿಮ್ಗೆ ಇದರ ಬ್ರೀಫ್ ಐಡಿಯಾ ಮೊದಲನೇ ಕ್ಲಾಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಈಗ ನೌನ್ ಅಂದ್ರೆ ವ್ಯಕ್ತಿ ಅಥವಾ ವಸ್ತುಗಳ ಹೆಸರು ನಿಮ್ಗೆ ಕೊನೆಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈಗ ನಾವೇನ್ ಮಾಡೋಣ, ಈ 2 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಯಾವ ರೀತಿ ಬಳಸಬೇಕು, ವಾಸ್ ಅಂಡ್ ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಎಲ್ಲಿ ಹೇಗೆ ಬಳಸಬೇಕು ಅದನ್ನ ಈಗ ನಾವು ನೋಡೋಣ. ಸೊ ಇಲ್ಲಿದೆ ವಾಸ್ ಅಂಡ್ ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ಸ್. ಇವು ನಮ್ಮ ಸಬ್ಜೆಕ್ಟ್ಸ್ ಗಳು. ಇವುಗಳಿಗೆ ನಾವು ಪ್ರೊನೌನ್ಸ್ ಗಳು ಅಂತ ಕೂಡ ಕರಿತೀವಿ. ಇವುಗಳಿಗೆ ನಾವು ಸಿಂಗ್ಯುಲರ್ ಪ್ಲೂರಲ್ ಸಬ್ಜೆಕ್ಟ್ಸ್ ಗಳು ಅಂತ ಕೂಡ ಕರಿಬಹುದು. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು, ಯು ಅಂದ್ರೆ ನೀವು. ಸೊ ಅಂದ್ರೆ ಬಹುವಚನ ಇದ್ದಾಗ್ಲೂ ಕೂಡ ಯು ಅಂತಾನೆ ಬಳಸ್ತೀವಿ ಇಂಗ್ಲಿಷ್ ನಲ್ಲಿ. ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು ಅಥವಾ ಇದು, ದೇ ಅಂದ್ರೆ ಅವರು ಅಂತ ಅರ್ಥ. ಸೊ ಇಲ್ಲಿ ವಾಸ್ ಇದೆಯಲ್ಲ, ವಾಸ್ ಇದು ಏಕವಚನ ಸಿಂಗ್ಯುಲರ್ ಜೊತೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಐ ಅನ್ನೋದು ನಾನು ಏಕವಚನ, ಸೊ ಐ ವಾಸ್. ಅಂಡ್ ದೆನ್ ಇಲ್ಲಿ ಬನ್ನಿ, ಹಿ ಅಂದ್ರೆ ಅವನು, ಇದು ಏಕವಚನ, ಹಿ ವಾಸ್. ಶಿ ಅಂದ್ರೆ ಅವಳು ಏಕವಚನ ಸಿಂಗ್ಯುಲರ್, ಶಿ ವಾಸ್. ಇಟ್ ಅನ್ನೋದು ಕೂಡ ಏಕವಚನ, ಸೊ ಇದು ಇಟ್ ವಾಸ್. ಸೊ ವಾಸ್ ಇಲ್ಲಿ ಬಳಕೆ ಆಗುತ್ತೆ, ಐ ವಾಸ್, ಶಿ ವಾಸ್, ಇಟ್ ವಾಸ್, ಹಿ ವಾಸ್. ಅದೇ ರೀತಿ ಕೆಲವು ವ್ಯಕ್ತಿಗಳ ಹೆಸರು ಬರ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಮನೋಜ್ ಅಂತ ಇದ್ರೆ ಮನೋಜ್ ವಾಸ್, ಸಂಜು ವಾಸ್, ಸಂಗೀತ ವಾಸ್, ಹುಸೇನ್ ವಾಸ್. ಈ ರೀತಿ ವ್ಯಕ್ತಿಗಳ ಹೆಸರು ಬಂದಾಗ ಒಬ್ಬ ವ್ಯಕ್ತಿ ಇದ್ರೆ ಅಲ್ಲಿ ವಾಸ್ ಬಳಕೆ ಆಗುತ್ತೆ. ಸೊ ಇಲ್ಲಿ ನೀವು ಕೇಳಬಹುದು, ಸರ್ ಇಲ್ಲಿ ಯು ಇದೆಯಲ್ಲ ಇದು ಸಿಂಗ್ಯುಲರ್, ಬಟ್ ಯಾಕೆ ಇಲ್ಲಿ ವಾಸ್ ಬರೋದಿಲ್ಲ ಅಂದ್ರೆ ಇಂಗ್ಲಿಷ್ ನಲ್ಲಿ ಯು ಜೊತೆ ವರ್ ಬಳಸ್ತೇವೆ. ಅದು ಸಿಂಗ್ಯುಲರ್ ಆಗಿರ್ಲಿ ಪ್ಲೂರಲ್ ಆಗಿರ್ಲಿ ಯಾವಾಗ್ಲೂ ಅಲ್ಲಿ ವರ್ ಅನ್ನ ಬಳಸ್ತೇವೆ. ಸೊ ಹಾಗಾದ್ರೆ ಇಲ್ಲಿ ಏನು ಯು ವರ್. ಸೊ ಇಲ್ಲಿ ಯು ಅನ್ನೋದು ಪ್ಲೂರಲ್ ಇದೆ, ಸೊ ಇದು ಕೂಡ ಯು ವರ್. ಸೊ ಇಲ್ಲಿ ಮೇಲ್ಗಡೆ ನೋಡಿ, ವಿ ಅಂದ್ರೆ ನಾವು ಅಂತ ಅರ್ಥ, ಬಹುವಚನ, ಅದರ ಜೊತೆ ಕೂಡ ವರ್ ಬಳಸ್ತೀವಿ. ದೇ ಅಂದ್ರೆ ಅವರು ಅಂತ ಅರ್ಥ, ಬಹುವಚನ, ಅದರ ಜೊತೆ ಕೂಡ ನಾವು ವರ್ ಅನ್ನ ಬಳಸ್ತೀವಿ. ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ದೇ ವರ್. ಸೊ ಹೆಲ್ಪಿಂಗ್ ವರ್ಬ್ಸ್ ಎಲ್ಲಿ ಹೇಗೆ ಬಳಸಬೇಕು ಅದು ನಿಮ್ಗೆ ಐಡಿಯಾ ಸಿಕ್ತು. ಸಿಂಗ್ಯುಲರ್ ಜೊತೆ ವಾಸ್ ಬಳಸ್ತೀವಿ, ಪ್ಲೂರಲ್ ಜೊತೆ ವರ್ ಬಳಸ್ತೀವಿ. ಸೊ ಈಗ ನಮ್ಗೆ ಸಬ್ಜೆಕ್ಟ್ ಅಂದ್ರೆ ಗೊತ್ತಿದೆ, ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ಬಳಸಬೇಕು, ಎಲ್ಲಿ ಬಳಸಬೇಕು ಗೊತ್ತಾಯ್ತು. ವರ್ಬ್ ನ 4ನೇ ಫಾರ್ಮ್. ಸೊ ಈ ವರ್ಬ್ ನಾವು ING ವರ್ಬ್ ಅಂತ ಕೂಡ ಕರಿತೀವಿ, ING ವರ್ಬ್ ಅಂತ ಕೂಡ ಕರಿತೀವಿ, ಅಂಡ್ ಆಬ್ಜೆಕ್ಟ್. ಸೊ ಈಗ ಬನ್ನಿ ನೇರವಾಗಿ ಪಾಸಿಟಿವ್ ವಾಕ್ಯಗಳನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಸ್ಟ್ರಕ್ಚರ್ ಆದ್ರೂ ಅದೇ ಸೇಮ್ ಇರುತ್ತೆ. ಇಲ್ಲಿದೆ ನಿಮ್ಮ ಸ್ಟ್ರಕ್ಚರ್, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಅಂಡ್ ವರ್ಬ್ ನ V4 ಫಾರ್ಮ್ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್. ಸೊ ಹಾಗಾದ್ರೆ ಮೊದಲನೆಯ ಎಕ್ಸಾಂಪಲ್ ನೋಡಿ, ಐ ವಾಸ್ ಈಟಿಂಗ್ ಫುಡ್ ಅಂತ ಇದೆ. ಸೊ ಈಗ ಇದರ ಮೀನಿಂಗ್ ಏನು ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಡಿ. ಅದನ್ನ ನಿಮ್ಗೆ ಏನ್ ಮಾಡ್ತೀನಿ, ಕೊನೆಯ ಸ್ಟೆಪ್ ನಲ್ಲಿ ಕಲಿಸ್ತೀನಿ. ನಾನು ನಿಮ್ಗೆ ರೋಡ್ ಮ್ಯಾಪ್ ಕೊಟ್ಟಿದ್ದೇನೆ. ಈಗ ಈ ಟೆನ್ಸ್ ನ ಅರ್ಥ ಏನು, ಅದನ್ನ ಯಾವಾಗ ಬಳಸ್ಬೇಕು ಅದು ಮುಂದೆ ಕಲಿಸ್ತೀನಿ. ಫೋಕಸ್ ಆಗಿರ್ಲಿ, ವಾಕ್ಯ ಮಾಡೋದ್ರಲ್ಲಿ ಈಗ ಪರ್ಫೆಕ್ಟ್ ನಾವು ಆಗ್ಬೇಕು. ಐ ವಾಸ್ ಈಟಿಂಗ್ ಫುಡ್ ಅಂತ ಇದೆ. ಸೊ ಇಲ್ಲಿ ಐ ಅನ್ನೋದು ಏನಾಗುತ್ತೆ, ಐ ಅನ್ನೋದು ಸಬ್ಜೆಕ್ಟ್, ಹೌದಾ. ಸೊ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಐ ಜೊತೆ ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಸೊ ಈಗ ಹೆಲ್ಪಿಂಗ್ ವರ್ಬ್ ಬಳಸಬೇಕಿಲ್ಲಿ ವಾಸ್ ಅಂಡ್ ವರ್ ಅನ್ನುವಂತ 2 ಹೆಲ್ಪಿಂಗ್ ವರ್ಬ್ಸ್ ಇವೆ, ವಾಸ್ ಅಂಡ್ ವರ್. ಸೊ ಈಗ ಐ ಜೊತೆ ನಾವೇನ್ ಬಳಸ್ತೀವಿ, ವಾಸ್ ಅನ್ನ ಬಳಸ್ತೀವಿ. ಐ ವಾಸ್ ವರ್ಬ್ ನ 4ನೇ ಫಾರ್ಮ್. ಸೊ ಈಟ್ ಅನ್ನುವಂಥದ್ದು ಒಂದು ವರ್ಬ್, ಅದರ ಅರ್ಥ ತಿನ್ನು ಅಂತ ಅರ್ಥ, ಅದರ ING ವರ್ಬ್ ಆಗುತ್ತೆ ಈಟಿಂಗ್. ಐ ವಾಸ್ ಈಟಿಂಗ್ ಫುಡ್ ಅಂದ್ರೆ ನಾನು ಊಟ ಮಾಡ್ತಾ ಇದ್ದೆ ಅಥವಾ ನಾನು ಫುಡ್ ತಿಂತಾ ಇದ್ದೆ. ಎರಡನೇ ಎಕ್ಸಾಂಪಲ್ ನೋಡಿ, ವಿ ಅನ್ನುವಂತಹ ಸಬ್ಜೆಕ್ಟ್ ಇದೆ, ಅಂದ್ರೆ ವಿ ಅಂದ್ರೆ ನಾವು ಅಂತ ಅರ್ಥ. ಸೊ ಈಗ ಪ್ಲೂರಲ್ ಅದರ ಜೊತೆ ನಾವು ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ವಿ ವರ್. ಪ್ಲೇ ಅಂದ್ರೆ ಆಡು ಅಂತ ಅರ್ಥ, ಸೊ ಅದರ ING ಫಾರ್ಮ್ 4ನೇ ಫಾರ್ಮ್ ಆಗುತ್ತೆ, ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಕ್ರಿಕೆಟ್ ಒಂದು ಆಟದ ಹೆಸರು, ಫುಡ್ ಒಂದು ವಸ್ತುವಿನ ಹೆಸರು. ಈ ರೀತಿ ವಸ್ತುವಿನ ಹೆಸರು, ಆಟದ ಹೆಸರು, ವ್ಯಕ್ತಿ, ಸ್ಥಳಗಳ ಹೆಸರು ನಾವು ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಏನ್ ಮಾಡ್ತೀವಿ, ಬಳಸ್ತೀವಿ. ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಯು ವರ್ ರೀಡಿಂಗ್ ಅ ಬುಕ್. ಸೊ ನೀನು ಪುಸ್ತಕವನ್ನ ಓದ್ತಾ ಇದ್ದಿ. ಯು ಅನ್ನುವಂಥದ್ದು ಸಬ್ಜೆಕ್ಟ್, ಯು ಜೊತೆ ಸಿಂಗ್ಯುಲರ್ ಆಗಿರ್ಲಿ ಪ್ಲೂರಲ್ ಆಗಿರ್ಲಿ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಯು ಆರ್ ರೀಡಿಂಗ್ ಅ ಬುಕ್, ನೀನು ಒಂದು ಪುಸ್ತಕವನ್ನ ಓದ್ತಾ ಇದ್ದಿ ಅನ್ನುವಂತಹ ಮೀನಿಂಗ್ ಇದು ಕೊಡುತ್ತೆ. 4ನೇ ಎಕ್ಸಾಂಪಲ್, ಹಿ ವಾಸ್ ಡ್ರಿಂಕಿಂಗ್ ಮಿಲ್ಕ್. ಸೊ ಹಿ ಅನ್ನೋದು ಏಕವಚನ, ಸೊ ಹಾಗಾಗಿ ಹಿ ಜೊತೆ ನಾವು ಏನ್ ಬಳಸ್ತೇವ್ರಿ, ಹಿ ಜೊತೆ ನಾವು ಬಳಸ್ತೀವಿ ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್. ಹಿ ವಾಸ್. ಡ್ರಿಂಕ್ ಅನ್ನುವಂತಹ ವರ್ಬ್ ನ V4 ಡ್ರಿಂಕಿಂಗ್ ಮಿಲ್ಕ್. ಹಿ ವಾಸ್ ಡ್ರಿಂಕಿಂಗ್ ಮಿಲ್ಕ್, ಅವನು ಹಾಲನ್ನ ಕುಡಿತಾ ಇದ್ದ.
ದೆನ್ ದೇ ವರ್ ವಾಚಿಂಗ್ ಟಿವಿ. ಸೊ ದೇ ಅನ್ನುವಂಥದ್ದು ಪ್ಲೂರಲ್, ಅದರ ಜೊತೆ ವರ್ ಬಳಸಬೇಕು. ವಾಚ್ ಅನ್ನುವಂತಹ ವರ್ಬ್ ನ V4 ವಾಚಿಂಗ್ ಟಿವಿ. ದೇ ವರ್ ವಾಚಿಂಗ್ ಟಿವಿ ಅಂದ್ರೆ ಅವರು ಟಿವಿ ನೋಡ್ತಾ ಇದ್ರು. ಈ ರೀತಿ ನಾವೇನ್ ಮಾಡ್ತೇವೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಪಾಸಿಟಿವ್ ವಾಕ್ಯಗಳನ್ನ ಮಾಡ್ತೀವಿ. ಕಂಪ್ಲೀಟ್ ಬೇಸಿಕ್ ಇಂದ ನಾನು ನಿಮ್ಗೆ ಇಲ್ಲಿ ಕಲಿಸ್ತಾ ಇದ್ದೀನಿ. ಇಷ್ಟು ಈಸಿ ಮೆಥಡ್ ನಲ್ಲಿ ನಿಮ್ಗೆ ಯಾರು ಕಲಿಸೋದಿಲ್ಲ. I was eating food, we were playing cricket, you were reading a book, he was drinking a milk, or he was drinking milk, they were watching TV. So ಇಲ್ಲಿವರೆಗೆ ಪರ್ಫೆಕ್ಟ್ ಆಗಿದ್ರೆ ಇಲ್ಲಿವರೆಗೆ ಪರ್ಫೆಕ್ಟ್ ಅಂತ ಒಂದ್ಸಲ ಟೈಪ್ ಮಾಡಿ ಕಾಮೆಂಟ್ ನಲ್ಲಿ. ಸೊ ಕ್ಲಾಸ್ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನ ಕೂಡ ನನಗೆ ತಿಳಿಸಿ ಕಾಮೆಂಟ್ ನಲ್ಲಿ. ಸೊ ಈಗ ನಮ್ಮ ರೋಡ್ ಮ್ಯಾಪ್ ಗೆ ವಾಪಸ್ ಬರೋಣ. ಪಾಸಿಟಿವ್ ವಾಕ್ಯ ಮಾಡೋದನ್ನ ಕಲ್ತಿದ್ದೇವೋ ಇಲ್ವೋ? ಪಾಸಿಟಿವ್ ವಾಕ್ಯ ಮಾಡೋದು ಇಲ್ಲಿ 5 ಎಕ್ಸಾಂಪಲ್ ಜೊತೆ ನಾವು ಕಲ್ತಿದ್ದೀವಿ. ಸೊ ಈಗ ನಮ್ಮ ಎರಡನೆಯ ಸ್ಟೆಪ್ ಏನು? ಸೊ ಇಲ್ಲಿಂದ ನಾವೀಗ ಇಲ್ಲಿಗೆ ಬರ್ಬೇಕು. ಸೊ ನಮ್ಮ ಎರಡನೆಯ ಸ್ಟೆಪ್ ಏನು? ನೆಗೆಟಿವ್ ವಾಕ್ಯಗಳನ್ನ ಮಾಡೋದು ನಾನು ನಿಮ್ಗೆ ಕಲಿಸ್ತಾ ಹೋಗ್ತೀನಿ. ನೀವೀಗ ನನ್ನ ಜೊತೆಯಲ್ಲಿ ಕಲಿತೀರಾ. ಸೊ ಇದರಲ್ಲಿ ಪರ್ಫೆಕ್ಟ್ ಆದ್ರೆ ಮಾತ್ರ ಇದು ಈಸಿ ಆಗುತ್ತೆ. ಇದೇ ಪರ್ಫೆಕ್ಟ್ ಇಲ್ಲ ಆದ್ರೆ ಇದು ಈಸಿ ಅನ್ಸೋದಿಲ್ಲ. ಸೊ ಈಗ ನಾವು ಇದರಲ್ಲಿ ಪರ್ಫೆಕ್ಟ್ ಆಗಿದ್ದೀವಿ, ಯಾಕಂದ್ರೆ ಅದನ್ನ ಈಗ ಕಲ್ತಿದ್ದೀವಿ. ಸೊ ಬನ್ನಿ ಈಗ ಪಾಸಿಟಿವ್ ವಾಕ್ಯ ನೋಡಿ ನೆಗೆಟಿವ್ ವಾಕ್ಯ ಮಾಡೋದು. ಪಾಸಿಟಿವ್ ವಾಕ್ಯದಲ್ಲಿ ಪರ್ಫೆಕ್ಟ್ ಆದ್ರೆ ನೆಗೆಟಿವ್ ವಾಕ್ಯ ಮಾಡೋದು ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಕಲಿಸಬಹುದು, ಬಹಳ ಈಸಿ ಆಗುತ್ತೆ. ಸೊ ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಪಾಸಿಟಿವ್ ವಾಕ್ಯ ಇಲ್ಲಿ ಇವೆ. ಸೊ ಈಗ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ, ನೆಗೆಟಿವ್ ವಾಕ್ಯ ಅಂದಾಗ ಅದರಲ್ಲಿ ನಾಟ್ ಅನ್ನುವಂತಹ ಪದ ನಾವು ಸೇರಿಸಬೇಕಾಗುತ್ತೆ. ನಾಟ್ ಅನ್ನುವಂತಹ ಪದ ಸೇರಿಸಬೇಕು. ಸೊ ಈಗ ಕ್ವಶನ್ ಬರುತ್ತೆ, ಎಲ್ಲಿ ಸೇರಿಸಬೇಕಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಇವೆ ಅಲ್ಲ. ಸೊ ಹೆಲ್ಪಿಂಗ್ ವರ್ಬ್ಸ್ ಗಳ ನಂತರ ನಾಟ್ ಸೇರಿಸಬೇಕು ಅಷ್ಟೇ. I was not eating food. ಸೊ ಇಲ್ಲಿ we were not playing cricket. I was eating food ಅಂದ್ರೆ ನಾನು ಊಟ ಮಾಡ್ತಾ ಇದ್ದೆ. I was not eating food ಅಂದ್ರೆ ನಾನು ಊಟ ಮಾಡ್ತಾ ಇರ್ಲಿಲ್ಲ. We were playing cricket ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. We were not playing cricket ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇರಲಿಲ್ಲ. You were reading a book ಇದೆಲ್ಲ ಇಲ್ಲಿ ನಾಟ್ ಸೇರಿಸಿ, ಎಲ್ಲಿ? ಹೆಲ್ಪಿಂಗ್ ವರ್ಬ್ ಆದ ನಂತರ. ಸೊ he was ಅನ್ನುವಂತ ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಸೇರಿಸಿ, they were not watching TV. ಈ ರೀತಿ. ಸೊ ಈಗ ನಾನು ಕೆಲವು ಅಂದ್ರೆ 2 ವಾಕ್ಯಗಳನ್ನ ನಾನು ಬರೆದು ತೋರಿಸ್ತೀನಿ. ಉಳಿದಿರುವಂತದ್ದು ನಿಮ್ಮ ಪ್ರಾಕ್ಟೀಸ್ಗಾಗಿ. ನಿಮ್ಮ ಪ್ರಾಕ್ಟೀಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ವಾಸ್ ನಾಟ್ ಈಟಿಂಗ್ ಫುಡ್ ನೋಡಿ, ನಾನು ನೆಗೆಟಿವ್ ವಾಕ್ಯ ಮಾಡ್ತಾ ಇದ್ದೀನಿ. ಸೊ ಈಗ ಹೆಲ್ಪಿಂಗ್ ವರ್ಬ್ ವಾಸ್ ಆದ ನಂತರ ನಾಟ್ ನಾನು ಸೇರಿಸ್ತಾ ಇದ್ದೀನಿ. ಐ ವಾಸ್ ನಾಟ್ ಈಟಿಂಗ್ ಫುಡ್. ಐ ವಾಸ್ ನಾಟ್ ಈಟಿಂಗ್ ಫುಡ್. ಸೊ ಇಲ್ಲಿ ನಿಮ್ಗೆ ಡೌಟ್ ಬರಬಹುದು, ಕೆಲವೊಬ್ರು ವಾಸಂಟ್ ಅಂತ ಕೂಡ ಹೇಳ್ತಾರೆ. ಇದನ್ನ ನೀವು ಕೇಳಿರ್ಬಹುದು. ವಾಸ್ ಅಂಡ್ ನಾಟ್ ಇವೆರಡನ್ನ ಸೇರಿಸಿ ಈ ರೀತಿ ಕೂಡ ನಾವು ಬರೀಬಹುದು. ಇವೆರಡನ್ನ ಸೇರಿಸಿ ಈ ರೀತಿ ನಾವು ಬರೀಬಹುದು. ವಾಸ್ N', ಅವಾಗ ಅದನ್ನ ವಾಸಂಟ್ ಅಂತ ಉಚ್ಚಾರ ಮಾಡ್ತಾರೆ. ಬಟ್ ನಾನೇನ್ ಅಡ್ವೈಸ್ ಮಾಡ್ತೀನಿ, ಸಜೆಷನ್ ಕೊಡ್ತೀನಿ ನಿಮ್ಗೆ, ಅಂದ್ರೆ ಬೇಸಿಕ್ ಇಂದ ಕಲಿತಾ ಇದ್ದಾರೆ, ಫಸ್ಟ್ ಇದರ ಮೇಲೆ ಫೋಕಸ್ ಮಾಡಿ. ಸೊ ಇದೆಲ್ಲ ನಂತರ ಕಲಿಬಹುದು, ಬಹಳ ಈಸಿ ಇದೆ. ಬಟ್ ಇದು ವೆರಿ ಇಂಪಾರ್ಟೆಂಟ್ ಈಗ ಕಲಿಯೋದು. ಐ ವಾಸ್ ನಾಟ್ ಈಟಿಂಗ್ ಫುಡ್. ಇನ್ನ ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ, ಅದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ಎರಡನೆಯ ವಾಕ್ಯ ವಿ ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ಅದರ ನಂತರ ನಾಟ್. ವಿ ವರ್ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. We were not playing cricket. ಸೊ ನಿಮ್ಮ ಜೊತೆ ಒಂದು ಪೆನ್ ಅಂಡ್ ಬುಕ್ ತೆಗೆದುಕೊಂಡು ಕುತ್ಕೊಳ್ಳಿ. ಯಾಕೆಂದ್ರೆ ಈಗ ನಾನು 5 ವಾಕ್ಯ ಬರೆಯೋದಿಲ್ಲ, ನಾನು ಬರೀಬಹುದು, ನನಗೇನ್ ಸಮಸ್ಯೆ ಇಲ್ಲ. 1 ನಿಮಿಷ ಹೆಚ್ಚಿಗೆ ತಗೊಳುತ್ತೆ ಅಷ್ಟೇ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಇಂಪಾರ್ಟೆಂಟ್. ಅದಕ್ಕೆ ನಾನು ನಿಮ್ಗೆ ಈಗ 2 ವಾಕ್ಯ ಮಾಡಿ ತೋರಿಸಿದ್ದೀನಿ. ಈಗ 3, 4, 5 ನಾನು ನಿಮ್ಮ ಪ್ರಾಕ್ಟೀಸ್ ಗಾಗಿ ಬಿಡ್ತಾ ಇದ್ದೀನಿ. ಸೊ ಇದನ್ನ ನೀವೇನ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಬರ್ಕೊಳ್ಳಿ. You were not reading a book, he was not drinking milk, they were not watching TV. ಸೊ ಈಗ ನೆಗೆಟಿವ್ ವಾಕ್ಯ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆದ್ರ ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಅದರ ಸಹಾಯದಿಂದ ನೆಗೆಟಿವ್ ವಾಕ್ಯ ಮಾಡೋದನ್ನ ಈಗ ಕಲ್ತಿದೀವಿ. ಸೊ ಈಗ ನಮ್ದು ಸ್ಟೆಪ್ 1 ಕಂಪ್ಲೀಟ್ ಮಾಡಿದ್ವಿ. ಅದರ ನಂತರ ಇಲ್ಲಿಗೆ ಬಂದಿದ್ದೀವಿ. ಸೊ ಈಗ ನಾವು ಏನ್ ಮಾಡ್ಬೇಕು? ಕ್ವಶನ್ಸ್ ಅನ್ನ ಮಾಡ್ಬೇಕಾಗುತ್ತೀರಿ. ನೆಗೆಟಿವ್ ಅಂಡ್ ಪಾಸಿಟಿವ್ ನೆಗೆಟಿವ್ ಕ್ವಶನ್ಸ್ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಸೊ ಇದರಲ್ಲಿ ಎಷ್ಟು ಕ್ವಶನ್ಸ್ ಗಳು ಇವೆ ರೀ? ಒಂದು ಎಸ್ ಆರ್ ನೋ ಕ್ವಶನ್ಸ್ ಅಂತ ಬರುತ್ತೆ, ಎಸ್ ಆರ್ ನೋ ಕ್ವಶನ್ಸ್. ಇನ್ನೊಂದು ಬರುತ್ತೆ WH ಕ್ವಶನ್ಸ್. WH ಕ್ವಶನ್ಸ್. ಈ ಎಸ್ ಆರ್ ನೋ ಕ್ವಶನ್ಸ್ ಅಲ್ಲಿ 2 ಟೈಪ್ಸ್ ಇವೆ. ಒಂದು ಪಾಸಿಟಿವ್ ಕ್ವಶನ್ಸ್, ಇನ್ನೊಂದು ನೆಗೆಟಿವ್ ಕ್ವಶನ್ಸ್. WH ಅಲ್ಲಿ ಕೂಡ ಪಾಸಿಟಿವ್ ಅಂಡ್ ನೆಗೆಟಿವ್ ಕ್ವಶನ್ಸ್. ಟೋಟಲ್ ಆಗಿ 4 ಪ್ರಶ್ನೆನೂ ಕೇಳಬೇಕಾಗುತ್ತಲ್ಲ, ಮಾತಾಡುವಾಗ ಪ್ರಶ್ನೆ ಕೇಳ್ತೀವಿ. ಯಾರು ನಮ್ಗೆ ಪ್ರಶ್ನೆ ಕೇಳ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದು ಕೂಡ ನಮ್ಗೆ ಬರ್ಬೇಕು. ಅದನ್ನ ನಾವೀಗ ಕಲಿಯೋಣ. ಪಾಸಿಟಿವ್ ನೆಗೆಟಿವ್ ಕ್ವಶನ್ಸ್ ಅನ್ನ ಮಾಡೋದು ಈಗ ನಮ್ಮ 3rd ಸ್ಟೆಪ್. ಇಲ್ಲಿಂದ ನಾವು ಇಲ್ಲಿಗೆ ಈಗ ಬರೋಣ. ಎಸ್, ಈಗ ನೀವು ನನ್ನ ಜೊತೆಲಿ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿಬೇಕಂದ್ರೆ, ಇದು ಕಂಪ್ಲೀಟ್ ಫಾಸ್ಟ್ ಆಗಿ ವೇಗವಾಗಿ ಸ್ಟ್ರಕ್ಚರ್ಡ್ ವೇ ನಲ್ಲಿ ಇಂಗ್ಲಿಷ್ ಕಲಿಬೇಕು ಅಂದ್ರೆ ನೀವು ಜಾಯಿನ್ ಆಗಬಹುದು ಈ ನನ್ನ 0 to Hero ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ ಹೇಳಿ. ಸೊ ಈ ಕೋರ್ಸ್ ಯಾವ ರೀತಿ ಡಿಫರೆಂಟ್ ಆಗಿರುತ್ತೆ ಅಂದ್ರೆ, ಕಂಪ್ಲೀಟ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ ಇಂಗ್ಲಿಷ್ ಅನ್ನ ಕಲಿತೀರಾ. ಅದು ಕೂಡ ತುಂಬಾ ಕಡಿಮೆ ಸಮಯದಲ್ಲಿ
ಒಂದು ನಿಮಿಷನೂ ನಿಮ್ದು ಇಲ್ಲಿ ವೇಸ್ಟ್ ಆಗೋದಿಲ್ಲ. ಯಾಕಂದ್ರೆ ತುಂಬಾ ಜನ ತಿಂಗಳಗಟ್ಲೆ ವರ್ಷಗಟ್ಲೆ ಟೈಮ್ ಅನ್ನ ವೇಸ್ಟ್ ಮಾಡ್ತಾರೆ ಒಂದು ಇಂಗ್ಲಿಷ್ ಸ್ಕಿಲ್ ಕಲೀಲಿಕ್ಕೆ. ಯಾಕೆಂದ್ರೆ ಅವ್ರ ಹತ್ರ ಸರಿಯಾದಂತಹ ಮೆಥಡ್ ನಲ್ಲಿ ಸ್ಟ್ರಕ್ಚರ್ಡ್ ವೇ ನಲ್ಲಿ ಕಲಿಯೋದಿಲ್ಲ. ಇಲ್ಲಿ ನಿಮ್ಗೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಮೂಲಕ ಒಂದು 30 hours ನ ಟೈಮ್ ಕೊಟ್ರೆ ಸಾಕು, ಆರಾಮಾಗಿ 30 ತಾಸುಗಳಲ್ಲಿ ಕಲಿತೀರಾ. ಇದರ ಜೊತೆ ನಿಮ್ಗೆ ನೋಟ್ಸ್ ಗಳು ಸಿಕ್ಕೇ ಸಿಗುತ್ತೆ. ಅಂಡ್ ನಾನು ಯಾವಾಗ್ಲೂ ಹೇಳ್ತೀನಿ, ಇಂಗ್ಲಿಷ್ ಕಲಿಬೇಕಂದ್ರೆ ಅದರಲ್ಲಿ ಪ್ರಾಕ್ಟೀಸ್ ತುಂಬಾ ಮುಖ್ಯವಾಗಿರುತ್ತೆ. ಸೊ ನಿಮ್ಮ ಪ್ರಾಕ್ಟೀಸ್ ಅನ್ನ ಸುಲಭಗೊಳಿಸ್ಲಿಕ್ಕೆ, ಸರಿಯಾದಂತಹ ಡೈರೆಕ್ಷನ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮಗಾಗಿ ನಾನು ರೆಡಿ ಮಾಡಿದ್ದೀನಿ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ ಅಂಡ್ ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳನ್ನ. ಅದು ನಿಮ್ಗೆ ಈ ಒಂದು ಕೋರ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸಿಗುತ್ತೆ. ಅದನ್ನ ಬಳಸಿ ತುಂಬಾ ಫಾಸ್ಟ್ ಆಗಿ ಅಂಡ್ ರೈಟ್ ಮೆಥಡ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಬಹುದು. ಇನ್ನ ತುಂಬಾ ವಿದ್ಯಾರ್ಥಿಗಳು ಲರ್ನರ್ಸ್ ಡೌಟ್ಸ್ ಗಳಿರುತ್ತೆ, ಆ ಎಲ್ಲಾ ಡೌಟ್ಸ್ ಗಳು ನಿಮ್ದು ಕ್ಲಿಯರ್ ಆಗುತ್ತೆ. ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಲೈವ್ ಕ್ಲಾಸಸ್ ಇರುತ್ತೆ, ಗ್ರೂಪ್ಸ್ ಗಳು ಇರುತ್ತೆ ಡೌಟ್ಸ್ ಕೇಳಲಿಕ್ಕೆ. ಕೋರ್ಸ್ ನ ವ್ಯಾಲಿಡಿಟಿ 6 months, 30 hours ನಲ್ಲಿ ಕಲಿತೀರಾ. ಅಂಡ್ ಡ್ಯೂರೇಷನ್ ಮಾತ್ರ 6 months ನ ವ್ಯಾಲಿಡಿಟಿ. ಅಂದ್ರೆ ಆರಾಮಾಗಿ ಕೂಡ ನೋಡಬಹುದು. ಬೇಗ ಫಾಸ್ಟ್ ಆಗಿ ಕಲಿತೀರಾ ಅಂದ್ರೆ ಫಾಸ್ಟ್ ಆಗಿ ಕೂಡ ನೋಡಬಹುದು. ಸೊ ಇಷ್ಟೆಲ್ಲ ಫೀಚರ್ಸ್ ನಿಮ್ಗೆ ಸಿಗುತ್ತೆ ಇದರಲ್ಲಿ. ಪ್ರಾಕ್ಟೀಸ್ ಅಂಡ್ ನಿಮ್ಮ ಡೌಟ್ ಸಾಲ್ವಿಂಗ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲಿ ಕೋರ್ಸ್ ಇಲ್ಲಿ ಸಿಗಲಿದೆ ಅಂದ್ರೆ ನಿಮಗೆ ಡೌನ್ಲೋಡ್ ಸ್ಕಿಲ್ ಬೂಸ್ಟರ್ ಆಪ್. ಸೊ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ಈ ಒಂದು ಕೋರ್ಸ್ ನಿಮ್ಗೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ನಾನು ನಿಮ್ಗೆ ಇದರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನ ನೇರವಾಗಿ ನೀವು ಪ್ಲೇ ಸ್ಟೋರ್ ನಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ನಿಮ್ದು ಏನಾದ್ರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. 8150853340. ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ, ತುಂಬಾ ಅಂದ್ರೆ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ. ಇಷ್ಟು ಹಣ ನೀವು ಅಲ್ಲೋ ಇಲ್ಲೋ ಖರ್ಚು ಮಾಡಿ ವೇಸ್ಟ್ ಮಾಡ್ತೀರಾ. ಸೊ ಅಷ್ಟು ಪ್ರೈಸ್ ಅಲ್ಲಿ ನಾನು ನಿಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್, ನೋಡಿ ಅದಕ್ಕಿಂತ ಇಂಪಾರ್ಟೆಂಟ್ ಸ್ಕಿಲ್ ಇವತ್ತು ಯಾವುದೇ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಇರುವಂತಹ ಸ್ಕಿಲ್ ಅನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ನಾನು ಕಲಿಸ್ತಾ ಹೋಗ್ತೀನಿ. ರೈಟ್. ಸೊ ಈಗ ಬ್ಯಾಕ್ ಟು ದ ಟಾಪಿಕ್. ಸೊ ನಮ್ಮ ಟಾಪಿಕ್ ನಲ್ಲಿ ನಾವ್ ಏನ್ ಮಾಡಿದ್ವಿ, ಪಾಸಿಟಿವ್ ನೆಗೆಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ನಾವು ಮಾಡ್ಬೇಕು. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ಸೊ ನಮ್ಗೆ ಮೊದಲು ಗೊತ್ತಿರಬೇಕು ಏನು ಪಾಸಿಟಿವ್ ಸೆಂಟೆನ್ಸಸ್ ಮಾಡೋದು. ಸೊ ನಾವು ಪಾಸಿಟಿವ್ ಸೆಂಟೆನ್ಸ್ ಮಾಡೋದು ಆಲ್ರೆಡಿ ಕಲ್ತಿದೀವಿ, ಹೌದಾ. ಸೊ ಇಲ್ಲಿದೆ ಪಾಸಿಟಿವ್ ವಾಕ್ಯಗಳು. ಈಗ ಕ್ವಶನ್ ಮಾಡ್ಬೇಕಂದ್ರೆ ಏನು ನೀವು ಏನ್ ಮಾಡ್ಬೇಕಾಗಿಲ್ಲ, ಇದೇನು ರಾಕೆಟ್ ಸೈನ್ಸ್ ಇಲ್ಲ, ತುಂಬಾ ಸಿಂಪಲ್ ಆಗಿದೆ. ಇದರಲ್ಲಿ ಇರುವಂತಹ ಹೆಲ್ಪಿಂಗ್ ವರ್ಬ್ಸ್ ಗಳು ಕಾಣಿಸ್ತಾ ಇದೆಯಾ. ಸೊ ಈ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಸಿಂಪ್ಲಿ ನೀವ್ ಏನ್ ಮಾಡ್ಬೇಕು, ವಾಸ್, ವರ್, ವರ್ ಅನ್ನುವಂತಹ ಎಲ್ಲ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಸಬ್ಜೆಕ್ಟ್ ನ ಹಿಂದೆ ಬರಿಬೇಕು ಅಷ್ಟೇ. ಆ ಹೆಲ್ಪಿಂಗ್ ವರ್ಬ್ ಅನ್ನ ಇಲ್ಲಿಂದ ತೆಗೆದು ಸಬ್ಜೆಕ್ಟ್ ನ ಹಿಂಗೆ ಎಬ್ಬಿಸಿ ಸಬ್ಜೆಕ್ಟ್ ನ ಹಿಂದೆ ಇಟ್ರೆ ಸಾಕು, ನಿಮ್ಮ ಪಾಸಿಟಿವ್ ಕ್ವಶನ್ ರೆಡಿ ಆಗುತ್ತೆ. ಸೊ ವರ್ ಅನ್ನ ವಿ ನ ಹಿಂದೆ ಹಾಕ್ಬೇಕು. ವಾಸ್ ಐ ಈಟಿಂಗ್ ಫುಡ್, ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್. ಸೊ ನಾನು ನಿಮ್ಗೀಗ 2 ಕ್ವಶನ್ಸ್ ಗಳನ್ನ ಇಲ್ಲಿ ಮಾಡಿ ತೋರಿಸ್ತೇನೆ. ಮೊದಲನೆಯ ಕ್ವಶನ್ ನೋಡಿ. ಸೊ ನಾನೀಗ ಏನ್ ಮಾಡ್ತೇನೆ, ವಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ಅದನ್ನ ಮೊದಲು ಬರಿತೀನಿ, ವಾಸ್. ಓಕೆ. ಸೊ ಈಗ ವಾಸ್ ಅನ್ನ ಬರ್ದೆ, ವಾಸ್ ಬರೆದ್ರೆ ವಾಸ್ ತೆಗೆದ ನಂತರ ಐ ಉಳಿತು, ಈಟಿಂಗ್ ಉಳಿತು, ಫುಡ್ ಉಳಿತು. ಅದನ್ನ ಆಸ್ ಇಟ್ ಈಸ್ ಬರೀರಿ. ವಾಸ್ ಐ ಈಟಿಂಗ್ ಫುಡ್, ವಾಸ್ ಐ ಈಟಿಂಗ್ ಫುಡ್. ಅರ್ಥ ಏನಾಗುತ್ತೆ, ನಾನು ಊಟ ಮಾಡ್ತಾ ಇದ್ದ ಅನ್ನುವಂತಹ ಪ್ರಶ್ನೆ ನಾವಿಲ್ಲಿ ಮಾಡ್ತಾ ಇದ್ದೀವಿ. ನಾನು ಊಟ ಮಾಡ್ತಾ ಇದ್ದ. ಸೊ ಇನ್ನ ವಿ ವರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ಸೊ ಇದರ ಕ್ವಶನ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕ್ರಿ, ಸಿಂಪಲ್ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಹಾಕ್ಬೇಕು. ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆ, ವರ್. ಸೊ ವರ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ತೆಗೆದ್ರೆ ಏನು ಉಳಿತು, ವಿ ಪ್ಲೇಯಿಂಗ್ ಕ್ರಿಕೆಟ್, ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್, ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್. ವಾಸ್ ಐ ಈಟಿಂಗ್ ಫುಡ್, ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್ ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇದ್ವಾ ಅನ್ನುವಂತಹ ಪ್ರಶ್ನೆ ಆಗುತ್ತೆ. ಅದೇ ರೀತಿ ಈಗ ಉಳಿದಿರುವಂತಹ 3, 4, 5 ಯಾರು ಮಾಡ್ಬೇಕು, ನೀವು ಮಾಡ್ಬೇಕು. ಸೊ ಅದು ನಿಮ್ಮ ಪ್ರಾಕ್ಟೀಸ್. ಸೊ ಈಗ 3ನೇದು ಇದೆ, ಯು ಆರ್ ರೀಡಿಂಗ್ ಅ ಬುಕ್ ಅಂತ ಇದೆ. ನಾನು ಅವ್ರಿಗೆ ಪ್ರಶ್ನೆ ಕೇಳಬೇಕು, ನೀನು ಪುಸ್ತಕ ಓದ್ತಾ ಇದ್ಯಾ ಅನ್ನುವಂತಹ ಪ್ರಶ್ನೆ ಕೇಳ್ಬೇಕಂದ್ರೆ ವರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಿ. ವರ್ ಯು ರೀಡಿಂಗ್ ಅ ಬುಕ್, ಹಿ ವಾಸ್ ಡ್ರಿಂಕಿಂಗ್ ಮಿಲ್ಕ್ ಅಂತ ಇದೆ. ಸೊ ವಾಸ್ ಅನ್ನ ಮೊದಲು ಹಾಕಿದ್ರೆ ವಾಸ್ ಹಿ ಡ್ರಿಂಕಿಂಗ್ ಮಿಲ್ಕ್, ಅವನು ಹಾಲು ಕುಡಿತಾ ಇದ್ದ. ದೆನ್ ದೇ ವರ್ ವಾಚಿಂಗ್ ಟಿವಿ ಅಂತ ಇದೆ. ವರ್ ಅನ್ನ ಮೊದಲು ಹಾಕಿದ್ರೆ ವರ್ ದೇ ವಾಚಿಂಗ್ ಟಿವಿ, ಅವರು ಟಿವಿ ನೋಡ್ತಾ ಇದ್ರ, ಅವರು IPL ನೋಡ್ತಾ ಇದ್ರ, ಅವರು ಎಕ್ಸಾಮ್ ಗಾಗಿ ಓದ್ತಾ ಇದ್ರ. ಈ ರೀತಿ ನಾವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಳಸ್ತೀವಿ ಏನನ್ನ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ. ಸೊ ಇದು ಅರ್ಥ ಆಯ್ತಾ, ಬಹಳ ಸಿಂಪಲ್ ಇದೆ. ಎಲ್ಲವೂ ಡಿಪೆಂಡ್ ಆಗುತ್ತೆ ಪಾಸಿಟಿವ್ ವಾಕ್ಯಗಳ ಮೇಲೆ. ಒಂದ್ಸಲ ಪಾಸಿಟಿವ್ ವಾಕ್ಯದಲ್ಲಿ ಪರ್ಫೆಕ್ಟ್ ಆದ ನಂತರ ಉಳಿದಿರುವಂತದ್ದು ಸುಲಭವಾಗಿ ಕಲಿತಾ ಹೋಗಬಹುದು. ಸೊ ಈಗ ನಾವು ಎಸ್ ಆರ್ ನೋ ಪಾಸಿಟಿವ್ ಕ್ವಶನ್ ಆಯ್ತು. ಸೊ ಈಗ ಇದರಲ್ಲಿ ನೆಗೆಟಿವ್ ಕ್ವಶನ್ ಯಾವ ರೀತಿ ಮಾಡ್ಬೇಕು ಅದನ್ನ ಈಗ ನೋಡೋಣ. ಸೊ ಈಗ ಫಸ್ಟ್ ನಾವು ಪಾಸಿಟಿವ್ ಕ್ವಶನ್ಸ್ ಮಾಡೋದು ಕಲ್ತಿದೀವಿ. ಸೊ ಇಲ್ಲಿ ಮಾಡ್ಬೇಕಾಗಿರುವಂತಹ 5 ಪಾಸಿಟಿವ್ ವಾಕ್ಯಗಳು, ಪಾಸಿಟಿವ್ ಕ್ವಶನ್ ಗಳು ಇಲ್ಲಿವೆ. ಈ ಪಾಸಿಟಿವ್ ಕ್ವಶನ್ಸ್ ನೋಡಿ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕು. ಸೊ ಈಗ ನೆಗೆಟಿವ್ ಕ್ವಶನ್ ಅಂದಾಗ ಸೊ ನಿಮ್ಗೆ ಗೊತ್ತಿದೆ ಅದರಲ್ಲಿ ನಾಟ್ ಅನ್ನೋದು ನಾವು ಸೇರಿಸ್ತೀವಿ ಅಷ್ಟೇ. ಏನ್ ಸೇರಿಸ್ತೀವಿ, ನಾಟ್ ಅನ್ನುವಂತಹ ಪದವನ್ನ ಸೇರಿಸ್ತೀವಿ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ.
ಸೊ ಈಗ ಈ ಪಾಸಿಟಿವ್ ಕ್ವಶನ್ಸ್ ಗಳಲ್ಲಿ ಎಲ್ಲಿ ನಾಟ್ ಅನ್ನ ಸೇರಿಸಬೇಕು, ಎಲ್ಲಿ ನಾಟ್ ಅನ್ನ ಸೇರಿಸಿದ್ರೆ ಅದು ನೆಗೆಟಿವ್ ಕ್ವಶನ್ ಆಗುತ್ತೆ. ಸಿಂಪ್ಲಿ ಇಲ್ಲಿ ಐ ಅನ್ನುವಂತಹ ಸಬ್ಜೆಕ್ಟ್ ಇದೆಯಲ್ಲ, ಐ, ವಿ, ಯು, ಹಿ, ಅನಿತಾ, ಇದರ ನಂತರ ನಾವು ನಾಟ್ ಅನ್ನ ಸೇರಿಸಬೇಕು. ವಾಸ್ ಐ ನಾಟ್ ಈಟಿಂಗ್ ಫುಡ್, ನಾನು ಊಟ ಮಾಡ್ತಾ ಇರ್ಲಿಲ್ವಾ. ವರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತಾ ಇರ್ಲಿಲ್ವಾ. ವರ್ ಯು ನಾಟ್ ರೀಡಿಂಗ್ ಅ ಬುಕ್, ನೀನು ಪುಸ್ತಕ ಓದ್ತಾ ಇರ್ಲಿಲ್ವಾ. ವಾಸ್ ಹಿ ನಾಟ್ ಡ್ರಿಂಕಿಂಗ್ ಮಿಲ್ಕ್, ಅವನು ಹಾಲು ಕುಡಿತಾ ಇರ್ಲಿಲ್ವಾ. ವಾಸ್ ಅನಿತಾ ನಾಟ್ ವಾಚಿಂಗ್ ಟಿವಿ, ಅನಿತಾ ಟಿವಿ ನೋಡ್ತಾ ಇರ್ಲಿಲ್ವಾ. ಈ ರೀತಿ ನಾವೇನ್ ಮಾಡ್ತೀವಿ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಅನ್ನ ಮಾಡ್ತೀವಿ. ಸಿಂಪಲ್. ಈಗ ನಾನು 2 ಕ್ವಶನ್ಸ್ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಮೊದಲನೇ ಕ್ವಶನ್ ನೋಡಿ, ವಾಸ್ ಐ ಈಟಿಂಗ್ ಫುಡ್ ಅಂತ ಇತ್ತು. ಸೊ ನಾನು ಅದರಲ್ಲಿ ವಾಸ್ ಐ ಸಬ್ಜೆಕ್ಟ್ ಆದ ನಂತರ ನಾಟ್ ಸೇರಿಸ್ತಾ ಇದ್ದೀನಿ. ವಾಸ್ ಐ ನಾಟ್ ಈಟಿಂಗ್ ಫುಡ್, ನಾನು ಊಟ ಮಾಡ್ತಾ ಇರ್ಲಿಲ್ವಾ. Was I not eating food? So in ಎರಡನೇ ಕ್ವಶನ್, were we not playing cricket? Were we not playing cricket? Were we not playing cricket? Right? So ಎರಡು ಕ್ವಶನ್ಸ್ ನಾನು ಆಲ್ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ. ಉಳಿದಿರುವಂತಹ 3, 4 and 5 ಈ 3 ಕ್ವಶನ್ಸ್ ಗಳನ್ನ ನಿಮ್ಮ ಪ್ರಾಕ್ಟೀಸ್ ಆಗಿ ಬಿಡ್ತಾ ಇದ್ದೀನಿ. ಪೆನ್ ಅಂಡ್ ಬುಕ್ ತೆಗೆದುಕೊಂಡು ಕುತ್ಕೊಳ್ಳಿ. ರೈಟ್? ಸೊ ನೀವೇನಾದ್ರೂ ನನ್ನ ಜೊತೆ ಮಾಡಿದಾಗ ಸ್ವಲ್ಪ ನೀವು ಫಾಸ್ಟ್ ಆಗಿ ಪರ್ಫೆಕ್ಟ್ ಆಗ್ತೀರಾ. ಸೊ ಇದಾಯ್ತು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಯಾವ ರೀತಿ ಮಾಡ್ಬೇಕು ಅನ್ನೋದು. ಸೊ ಈಗ ಪಾಸಿಟಿವ್ WH ಕ್ವಶನ್ಸ್ ನಾನು ಹೇಳಿದ್ನಲ್ಲ, 4 ಕ್ವಶನ್ಸ್ ನಾವು ಮಾಡ್ಬೇಕಾಗುತ್ತೆ. ಇಲ್ಲಿ ಎಷ್ಟು ಕ್ವಶನ್ಸ್ ಮಾಡ್ಬೇಕ್ರಿ? 4 ಕ್ವಶನ್ಸ್ ಮಾಡ್ಬೇಕು. ಸೊ ಅದನ್ನ ನಾನು ನಿಮಗೆ ಇಲ್ಲಿ ತೋರಿಸಿದ್ದೆ 4 ಕ್ವಶನ್ಸ್. ಎಸ್ ಆರ್ ನೋ ಕ್ವಶನ್ ಅಲ್ಲಿ ಪಾಸಿಟಿವ್ ಮಾಡಿದ್ವಿ, ನೆಗೆಟಿವ್ ಮಾಡಿದ್ವಿ. ಸೊ ಇನ್ನ WH ನಲ್ಲಿ ಕೂಡ ಪಾಸಿಟಿವ್ ಅಂಡ್ ನೆಗೆಟಿವ್ ಕ್ವಶನ್ಸ್ ಮಾಡ್ಬೇಕು. ಸೊ ಅದನ್ನ ನಾವೀಗ ಇಲ್ಲಿ ನೋಡೋಣ. ಸೊ ಯಾವ ರೀತಿ ಪಾಸಿಟಿವ್ WH ಕ್ವಶನ್ಸ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಇವೆ. ಎಸ್ ಆರ್ ನೋ ಕ್ವಶನ್ಗೂ WH ಕ್ವಶನ್ಗೂ ಡಿಫರೆನ್ಸ್ ಇದೆ. ಎಸ್ ಆರ್ ನೋ ಕ್ವಶನ್ ಯಾವ ರೀತಿ ಗುರುತಿಸೋದು ಅಂದ್ರೆ, ಅವು ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ನಿಂದ ಪ್ರಾರಂಭ ಆಗ್ತವೆ. ವಾಸ್, ವರ್, ವಾಸ್. ಹೆಲ್ಪಿಂಗ್ ವರ್ಬ್ ನಿಂದ ಎಸ್ ಆರ್ ನೋ ಕ್ವಶನ್ಸ್ ಪ್ರಾರಂಭ ಆಗ್ತವೆ. WH ಕ್ವಶನ್ಸ್ ಅಂದಾಗ ಅಲ್ಲಿ WH ವರ್ಡ್ ಗಳನ್ನ ನಾವು ಬಳಸ್ತೀವಿ. ಏನ್ ಬಳಸ್ತೀವಿ? WH ವರ್ಡ್ ಅನ್ನ ಬಳಸ್ತೀವಿ. ವಾಟ್ ಅಂದ್ರೆ ಏನು, ವೇರ್, ವೆನ್, ವಿಚ್, ವೈ, ಹೌ ಅನ್ನುವಂತಹ ಕ್ವೆಶ್ಚನ್ ವರ್ಡ್ಸ್ ಗಳನ್ನ ಅಥವಾ WH ವರ್ಡ್ಸ್ ಗಳನ್ನ ನಾವು ಬಳಸ್ತೀವಿ. WH ಕ್ವಶನ್ಸ್ ಮಾಡೋದು ಬಹಳ ಈಸಿ. WH ಕ್ವಶನ್ಸ್ ಮಾಡ್ಬೇಕಂದ್ರೆ ಈಗಾಗಲೇ ಇರುವಂತಹ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳಿಗೆ WH ವರ್ಡ್ ಅನ್ನ ಸೇರಿಸ್ಬಿಟ್ರೆ ಸಾಕು, ನಿಮ್ಮ WH ಕ್ವಶನ್ ರೆಡಿ ಆಗುತ್ತೆ. ಸಿಂಪಲ್ ಇದೆಯಲ್ಲ. ವಾಸ್ ಐ ಈಟಿಂಗ್ ಫುಡ್ ಅಂತ ಇದೆ. ಸೊ ನಾನು ಈಗ ವೆನ್ ಅನ್ನುವಂತಹ WH ವರ್ಡ್ ಇಲ್ಲಿ ಸೇರಿಸ್ಕೊಂಡ್ಬಿಟ್ಟೆ. ಯಾವುದು? ವೆನ್ ಅಂದ್ರೆ ಯಾವಾಗ. ಯಾವಾಗ ನಾನು ಫುಡ್ ತಿಂತಾ ಇದ್ದೆ. ವೆನ್ ವಾಸ್ ಐ ಈಟಿಂಗ್ ಫುಡ್. ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇತ್ತು. ಸೊ ನಾನೀಗ ಕೇಳ್ಬೇಕು, ಎಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಸೊ ಎಲ್ಲಿ ಅನ್ಲಿಕ್ಕೆ ವೇರ್ ಅನ್ನುವಂತಹ WH ವರ್ಡ್ ನಾವು ಬಳಸ್ತೇವಿ. ವೇರ್ ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್, ಎಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ವರ್ ಯು ರೀಡಿಂಗ್ ಅ ಬುಕ್ ಅಂತ ಇದೆ. ಸೊ ನಾನು ನಿಮ್ಗ ಕೇಳ್ಬೇಕು, ನೀನು ಯಾಕೆ ಪುಸ್ತಕವನ್ನ ಓದ್ತಾ ಇದ್ದೆ. ಎಕ್ಸಾಮ್ ಮುಗ್ದು ಹೋಗಿದೆ. ವೈ ವರ್ ಯು ರೀಡಿಂಗ್ ಅ ಬುಕ್. ಎಕ್ಸಾಮ್ ಮುಗಿದ್ರು ಯಾಕೆ ಹೋಗ್ತಾ ಇದೀಯಾ? ಬಹಳ ಇಂಟೆಲಿಜೆಂಟ್ ಆಗ್ಬೇಕಾ, ಸ್ಮಾರ್ಟ್ ಆಗ್ಬೇಕಾ. ವಾಸ್ ಹಿ ಡ್ರಿಂಕಿಂಗ್ ಮಿಲ್ಕ್, ಅವನು ಹಾಲು ಕುಡಿತಾ ಇದ್ದ ಅಂತ ಇದೆ. ಸೊ ಈಗ WH ಕ್ವಶನ್ ಮಾಡ್ಬೇಕಂದ್ರೆ ಹೇಗೆ ಕುಡಿತಾ ಇದ್ದ. ಹೌ ವಾಸ್ ಹಿ ಡ್ರಿಂಕಿಂಗ್ ಮಿಲ್ಕ್, ಗ್ಲಾಸ್ ನಿಂದ ಕುಡಿತಾ ಇದ್ನೋ ಅಥವಾ ಬಾಟ್ಲಿಯಲ್ಲಿ ಕುಡಿತಾ ಇದ್ನೋ. ಹೌ ವಾಸ್ ಹಿ ಡ್ರಿಂಕಿಂಗ್ ಮಿಲ್ಕ್. ವಾಸ್ ಅನಿತಾ ವಾಚಿಂಗ್ ಟಿವಿ ಅಂತ ಇದೆ. ಸೊ ನಾನೀಗ ಕೇಳ್ಬೇಕು, ಅನಿತಾ ಯಾವಾಗ ಟಿವಿ ನೋಡ್ತಾ ಇದ್ಲು. ಸೊ ಅವಾಗ ವೆನ್ ಅನ್ನುವಂತಹ WH ವರ್ಡ್. ವೆನ್ ವಾಸ್ ಅನಿತಾ ವಾಚಿಂಗ್ ಟಿವಿ. ವೆನ್ ವಾಸ್ ಅನಿತಾ ವಾಚಿಂಗ್ ಟಿವಿ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, WH ಕ್ವಶನ್ಸ್ ಮಾಡ್ಬೇಕಂದ್ರೆ WH ವರ್ಡ್ಸ್ ಗಳನ್ನ ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ನಲ್ಲಿ ಸೇರಿಸಬೇಕು ಅಷ್ಟೇ. 2 ಕ್ವಶನ್ಸ್ ನಾನು ನಿಮ್ಗೆ ಇಲ್ಲಿ ಬರೆದು ಕೂಡ ತೋರಿಸ್ತೇನೆ. ವೆನ್ ವಾಸ್ ಐ ಈಟಿಂಗ್ ಫುಡ್ ಅಂತ ಇದೆ. ವೆನ್ was I eating food? When was I eating food? Question mark. And then where were we playing cricket? Now yelli cricket aadta idvi. Where were we playing cricket? Where were we playing cricket? ವೇರ್ ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್. ಸೊ ಅದೇ ರೀತಿ ಉಳಿದಿರುವಂತಹ 3, 4, 5 3, 4 and 5. ಸೊ ಈ ಕ್ವಶನ್ಸ್ ಗಳನ್ನ ನೀವು ಬರೆದು ಏನ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇಷ್ಟು ಸುಲಭವಾಗಿದೆ.
ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡುವಂಥದ್ದು. ಸೊ ಈಗ ಬರೋಣ ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಇಲ್ಲಿ ಏನು ನಾವು ಕಲ್ತಿದ್ವಿ, ಸೊ ಅದನ್ನೇ ನಾನೀಗ ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿವೆ ನನ್ನ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಇದರಲ್ಲಿ ಸ್ವಲ್ಪ ಬದಲಾವಣೆ ಇದೆ, ರೈಟ್? ಸೊ ಇಲ್ಲಿ ವೆನ್ ನ ಬದಲಾಗಿ ವಾಟ್ ಇದೆ, ಸೊ ಇಲ್ಲಿ ವೈ ಇದೆ, ಕರೆಕ್ಟ್ ಇದೆ, ಇಲ್ಲಿ ಕೂಡ ವಾಟ್ ಇದೆ. ಸೊ ಸ್ವಲ್ಪ ಚೇಂಜಸ್ ಆಗ್ಬಹುದು, ಯಾಕಂದ್ರೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಡಬ್ಲ್ಯೂ ಎಚ್ ವರ್ಡ್ ನಾವು ಅಲ್ಲಿ ಬಳಸಬಹುದು. ಅದು ಮೀನಿಂಗ್ ಕೊಡ್ಬೇಕು, ಕರೆಕ್ಟ್ ಮೀನಿಂಗ್ ಕೊಡ್ಬೇಕು ಅಷ್ಟೇ. ಅದು ನೀವು ಮುಂದೆ ಕಲಿತೀರಾ. ಬಟ್ ಈಗ ಫೋಕಸ್ ಏನು ವಾಕ್ಯ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗ್ಬೇಕು. ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ಬೇಕಂದ್ರೆ ಒಂದು ಪಾಯಿಂಟ್ ಆದ್ರೂ ಕ್ಲಿಯರ್ ಇದೆ ನಿಮ್ಮ ಮೈಂಡ್ ನಲ್ಲಿ. ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ಬೇಕಂದ್ರೆ ಅಲ್ಲಿ ನಾಟ್ ಅನ್ನ ಸೇರಿಸಬೇಕು ವಾಕ್ಯದಲ್ಲಿ ಅಷ್ಟೇ. ಬಟ್ ಎಲ್ಲಿ ಸೇರಿಸಬೇಕು? ಸೊ ಈಗ ಇಲ್ಲಿ ನೀವು ಸೇರಿಸಬೇಕು ಸಬ್ಜೆಕ್ಟ್ ಆದ ನಂತರ. ಸಬ್ಜೆಕ್ಟ್ ಆದ ನಂತರ ಸೇರಿಸಬೇಕು ವಾಟ್ ವಾಸ್ ಐ ನಾಟ್ ಈಟಿಂಗ್, ನಾನು ಏನು ತಿಂತಾ ಇರ್ಲಿಲ್ಲ. ಎರಡನೆಯ ಕ್ವಶನ್ ನೋಡಿ, ವೇರ್ ವರ್ ವಿ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ. ವಿ ಅನ್ನೋದ ಸಬ್ಜೆಕ್ಟ್ ನಂತರ ನಾಟ್ ಹಾಕಿದ್ರೆ ವೇರ್ ವರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ವೇರ್ ವರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. ಇದರಲ್ಲಿ ಕ್ರಿಕೆಟ್ ಅನ್ನೋದ ವರ್ಡ್ ಮಿಸ್ ಆಗಿದೆ, ಅದು ನಾವಿಲ್ಲಿ ಸೇರಿಸ್ಕೋಣ. ಎಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇರ್ಲಿಲ್ಲ. ವೈ ವರ್ ಯು ನಾಟ್ ರೀಡಿಂಗ್, ನೀನ್ ಯಾಕೆ ಓದ್ತಾ ಇರ್ಲಿಲ್ಲ. ವೆನ್ ವಾಸ್ ಹಿ ನಾಟ್ ಡ್ರಿಂಕಿಂಗ್ ಮಿಲ್ಕ್, ಅವನು ಯಾವಾಗ ಹಾಲ್ ಕುಡಿತಾ ಇರ್ಲಿಲ್ಲ. ವಾಟ್ ವಾಸ್ ರವಿ ನಾಟ್ ವಾಚಿಂಗ್ ಆನ್ ಟಿವಿ, ಟಿವಿಯಲ್ಲಿ ರವಿ ಏನ್ ನೋಡ್ತಾ ಇಲ್ಲ, ಅಥವಾ ರವಿ ಏನು ನೋಡ್ತಾ ಇಲ್ಲ, ಯಾವಾಗ ಸಾರಿ ವಾಟ್ ಅಂತ ಇದೆ, ವಾಟ್ ಅಂದ್ರೆ ಏನು ನೋಡ್ತಾ ಇರ್ಲಿಲ್ಲ. ವಾಟ್ ವಾಸ್ ರವಿ ನಾಟ್ ವಾಚಿಂಗ್, ವಾಟ್ ವಾಸ್ ರವಿ ನಾಟ್ ವಾಚಿಂಗ್. ಈ ರೀತಿ ನಾವೇನ್ ಮಾಡ್ತೀವಿ, ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ ಅನ್ನ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಮೊದಲನೆಯ ಕ್ವಶನ್ ನೋಡಿ, ನಾನು ಬರ್ದು ಕೂಡ ತೋರಿಸ್ತಾ ಇದ್ದೀನಿ. ವಾಟ್ ವಾಸ್ ಐ ನಾಟ್ ಈಟಿಂಗ್, ವಾಟ್ ವಾಸ್ ಐ ನಾಟ್ ಈಟಿಂಗ್, ನಾನು ಏನು ತಿಂತಾ ಇರ್ಲಿಲ್ಲ. ವಾಟ್ ವಾಸ್ ಐ ನಾಟ್ ಈಟಿಂಗ್. ಸೊ ಇನ್ನ ಎರಡನೆಯ ವಾಕ್ಯ ನೋಡಿ, ವೇರ್ ವರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ಸೊ ನಾವು ಎಲ್ಲಿ ಕ್ರಿಕೆಟ್ ಆಡ್ತಾ ಇರ್ಲಿಲ್ಲ. ವೇರ್ ಅನ್ನುವಂಥದ್ದು ಡಬ್ಲ್ಯೂ ಎಚ್ ವರ್ಡ್. ವೇರ್ ವರ್ ವಿ ಸಬ್ಜೆಕ್ಟ್ ಆದ ನಂತರ ನಾಟ್ ಬರ್ಬೇಕು. ವೇರ್ ವರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್, ವೇರ್ ವರ್ ವಿ ನಾಟ್ ಪ್ಲೇಯಿಂಗ್ ಕ್ರಿಕೆಟ್. ಎಸ್. ಇನ್ನ ಉಳಿದಿರುವಂತಹ 3, 4, 5 ಈ 3 ಪ್ರಶ್ನೆಗಳನ್ನ ನೀವೇ ಮಾಡಿ. ಸಿಂಪಲ್ ಇದೆ. ವೈ ವರ್ ಯು ನಾಟ್ ರೀಡಿಂಗ್ ಅ ಬುಕ್, ವೆನ್ ವಾಸ್ ಇಟ್ ನಾಟ್ ಡ್ರಿಂಕಿಂಗ್ ಮಿಲ್ಕ್, ವಾಟ್ ವಾಸ್ ರವಿ ನಾಟ್ ವಾಚಿಂಗ್. ಈ ರೀತಿ ಡಬ್ಲ್ಯೂ ಎಚ್ ಕ್ವಶನ್ಸ್ ಗಳನ್ನ ಮಾಡಿ, ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಗಳನ್ನ. ಈಗ ಮತ್ತೆ ನಾವು ನಮ್ಮ ರೋಡ್ ಮ್ಯಾಪ್ ಗೆ ಬರೋಣ. ಸೊ ನಾವೇನ್ ಮಾಡಿದ್ವಿ, ಮೊದಲು ಪಾಸಿಟಿವ್ ವಾಕ್ಯ ಮಾಡೋದ್ ಕಲ್ವಿ, ದೆನ್ ನೆಗೆಟಿವ್ ವಾಕ್ಯ ಮಾಡೋದ್ ಕಲ್ವಿ. ಅದರ ನಂತರ 4 ಪ್ರಶ್ನೆಗಳು ಅಂದ್ರೆ ಪಾಸಿಟಿವ್, ಸಾರಿ ಎಸ್ ಆರ್ ನೋ ನಲ್ಲಿ ಪಾಸಿಟಿವ್ ನೆಗೆಟಿವ್, ಡಬ್ಲ್ಯೂ ಎಚ್ ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್, ಅಂಡ್ ದೆನ್ ನಾವು ಆ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಅದನ್ನ ನಾವೀಗ ನೋಡೋಣ. ಅದು ನಮ್ಮ 4ನೇ ಸ್ಟೆಪ್. ವಾಕ್ಯ ಮಾಡೋದ್ ಕಲ್ತ್ವಿ, ಅದರಲ್ಲಿ ಪ್ರಶ್ನೆ ಮಾಡೋದನ್ನ ಕಲ್ತ್ವಿ, ಪ್ರಶ್ನೆ ಕೇಳೋದನ್ನ ಕಲ್ತ್ವಿ. ಸೊ ಈಗ ಆ ಒಂದು ಟೆನ್ಸ್ ಅನ್ನ ಮಾತಾಡುವಾಗ ಯಾವಾಗ ಬಳಸಬೇಕು, ಯಾವ ಸಿಚುವೇಶನ್ಸ್ ಗಳಲ್ಲಿ ಬಳಸಬೇಕು, ದೆನ್ ಅದ್ ಏನು ಅರ್ಥ ಕೊಡುತ್ತೆ, ಸೊ ಅದನ್ನ ಬನ್ನಿ ನಾವೀಗ ತಿಳ್ಕೊಳ್ಳೋಣ. when to use past continuous tense. past simple tense ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ರಿ. ಸೊ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಕಲ್ಸಿದ್ದೆ. ಪಾಸ್ಟ್ ಸಿಂಪಲ್ ಟೆನ್ಸ್ ಅನ್ನ ಪಾಸ್ಟ್ ನಲ್ಲಿ ಒಂದ್ ಕೆಲಸ ಆಗಿ ಮುಗ್ದಿದೆ, ಪಾಸ್ಟ್ ನಲ್ಲಿ ಒಂದ್ ಕೆಲಸ ಆಗಿ ಹೋಗಿದೆ, ಮುಗ್ದಿದೆ, ಅದನ್ನ ಹೇಳ್ಬೇಕಂದ್ರೆ ಪಾಸ್ಟ್ ಸಿಂಪಲ್ ಟೆನ್ಸ್ ಬಳಸ್ತೀವಿ. ಸೊ ಈಗ ಪಾಸ್ಟ್ ಕಂಟಿನ್ಯೂಸ್ ಈ ಒಂದು ಟೆನ್ಸ್ ನಲ್ಲೇ ನೋಡಿ, ಪಾಸ್ಟ್ ಕಂಟಿನ್ಯೂಸ್, ಕಂಟಿನ್ಯೂಸ್ ಅಂದ್ರೆ ನಿರಂತರವಾಗಿ, ಪಾಸ್ಟ್ ಅಂದ್ರೆ ಪಾಸ್ಟ್ ನಲ್ಲಿ ಅಂದ್ರೆ ಭೂತಕಾಲದಲ್ಲಿ ಒಂದು ಆಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇತ್ತು ಅನ್ನೋದನ್ನ ತೋರಿಸ್ಬೇಕು. ಕಂಟಿನ್ಯೂ ಆಗಿ ಒಂದು ಆಕ್ಷನ್ ನಡೀತಾನೆ ಇರೋದಿಲ್ಲ ಪಾಸ್ಟ್ ನಲ್ಲಿ. ಪಾಸ್ಟ್ ಅಂದ್ರೆ ಒಂದು ಆಕ್ಷನ್ ಆಗಿ ಮುಗ್ದೋಗಿರುತ್ತೆ. ಬಟ್ ನಾವಿಲ್ಲಿ ಜಸ್ಟ್ ತೋರಿಸ್ಬೇಕು ಏನಂತ ಹೇಳಿ, ಪಾಸ್ಟ್ ನಲ್ಲಿ ಒಂದು ಆಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇತ್ತು ಅಂತ ತೋರಿಸುವಾಗ ನಾವೇನ್ ಬಳಸ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಎಕ್ಸಾಂಪಲ್ ನೋಡಿ, ಲಾಸ್ಟ್ ಸಂಡೇ ಅಂದ್ರೆ ಹೋಗಿರುವಂತ, ಈಗಾಗಲೇ ಹೋಗಿರುವಂತ ಒಂದು ಸಂಡೇ, ಆ ಲಾಸ್ಟ್ ಸಂಡೇ ಏನ್ ನಡೀತಾ ಇತ್ತು ನೋಡಿ, ಲಾಸ್ಟ್ ಸಂಡೇ ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಕಿಡ್ಸ್. ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ, ಅವನ ಹೆಸರು ರಾಮು ಏನ್ ಮಾಡ್ತಾ ಇದ್ದ, ಲಾಸ್ಟ್ ಸಂಡೇ ತನ್ನ ಮಕ್ಕಳೊಂದಿಗೆ ಆಟ ಆಡ್ತಾ ಇದ್ದ. ಸೊ ಅದು ಆಡಿ ಮುಗಿದೋಗಿದೆ. ಬಟ್ ನಾವ್ ಯಾವ ರೀತಿ ತೋರಿಸ್ಬೇಕು ಅಂದ್ರೆ, ಆಡ್ತಾ ಇದ್ದ ಅಂತ ತೋರಿಸ್ಬೇಕು ಅಂದಾಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಲಾಸ್ಟ್ ಸಂಡೇ ಹಿ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಕಿಡ್ಸ್. I was studying when the phone rang. ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬುಕ್ ಅನ್ನ ಓದ್ತಾ ಇದ್ರಿ, ಕುತ್ಕೊಂಡು ಇಂಗ್ಲಿಷ್ ಕಲಿತಾ ಇದ್ರಿ. ನೀವು ಇಂಗ್ಲಿಷ್ ಕಲಿಯುವಾಗ ಮನೆಯಲ್ಲಿರುವಂತಹ ಇನ್ನೊಂದು ಯಾವುದೋ ಫೋನ್ ರಿಂಗ್ ಆಯ್ತು. ಸೊ ನೀವೀಗ ಹೇಳ್ತಾ ಇದ್ದೀರಿ, ಫೋನ್ ರಿಂಗ್ ಆಯ್ತಲ್ಲ, ಫೋನ್ ರಿಂಗ್ ಆದಾಗ ನಾನು ಓದ್ತಾ ಇದ್ದೆ. ಫೋನ್ ರಿಂಗ್ ಆದಾಗ ನೀವೇನ್ ಮಾಡ್ತಾ ಇದ್ರಿ, ಓದ್ತಾ ಇದ್ರಿ. ಐ ವಾಸ್ ಸ್ಟಡಿಂಗ್
ವೆನ್ ದ ಫೋನ್ ರ್ಯಾಂಗ್, ಫೋನ್ ರಿಂಗ್ ಆದಾಗ ನಾನು ಓದ್ತಾ ಇದ್ದೆ. ಸೊ ಮೂರನೇದಾಗಿ at 8 PM ಲಾಸ್ಟ್ ನೈಟ್, ನಿನ್ನೆ ರಾತ್ರಿ 8 ಗಂಟೆಗೆ ನಾನು ಏನ್ ಮಾಡ್ತಾ ಇದ್ದೆ, ಶಿ ವಾಸ್ ಕುಕಿಂಗ್ ಡಿನ್ನರ್ ಫಾರ್ ಹರ್ ಫ್ಯಾಮಿಲಿ. ನಿನ್ನೆ ರಾತ್ರಿ 8 ಗಂಟೆಗೆ ಅವಳು ಡಿನ್ನರ್ ಅನ್ನ, ಅಡಿಗೆಯನ್ನ ಮಾಡ್ತಾ ಇದ್ಲು ತನ್ನ ಫ್ಯಾಮಿಲಿಗೆ, ಕುಟುಂಬಕ್ಕಾಗಿ. at 8 PM ಲಾಸ್ಟ್ ನೈಟ್ ಶಿ ವಾಸ್ ಕುಕಿಂಗ್ ಡಿನ್ನರ್ ಫಾರ್ ಹರ್ ಫ್ಯಾಮಿಲಿ. ಈ ರೀತಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪಾಸ್ಟ್ ನಲ್ಲಿ ಒಂದು ಆಕ್ಷನ್ ಕಂಟಿನ್ಯೂ ಆಗಿ ನಡೀತಾ ಇತ್ತು ಅನ್ನೋದನ್ನ ತೋರಿಸ್ಲಿಕ್ಕೆ ಬಳಸ್ತೀವಿ. ಅದೇ ರೀತಿ ಪ್ರಶ್ನೆ ಕೂಡ ಕೇಳ್ಬಹುದು. ಸೊ ನಾನು ನಿಮ್ಗೆ ಇಲ್ಲಿ ಕೇಳ್ಬಹುದು, ನನ್ನ ಮೊಬೈಲ್ ರಿಂಗ್ ಆಯ್ತಲ್ಲ, ಅವಾಗ ನೀನ್ ಏನ್ ಮಾಡ್ತಾ ಇದ್ದೆ ಅಂತ ಯಾರು ಮನೇಲಿ ನಿಮ್ಗೆ ಕೇಳ್ಬೇಕಾಗುತ್ತೆ. ಸೊ ಅವಾಗ ಕೇಳ್ಬಹುದು, ವಾಟ್ ವರ್ ಯು ಡೂಯಿಂಗ್, ವಾಟ್ ವರ್ ಯು ಡೂಯಿಂಗ್ ಅಂದ್ರೆ ನೀನ್ ಏನು ಮಾಡ್ತಾ ಇದ್ದೆ. ವೆನ್ ದ ಫೋನ್ ರ್ಯಾಂಗ್, ಫೋನ್ ರಿಂಗ್ ಆದಾಗ ನೀನ್ ಏನ್ ಮಾಡ್ತಾ ಇದ್ದೆ. ಸೊ ಇನ್ನ ಲಾಸ್ಟ್ ಸಂಡೇ ನೀನ್ ಏನ್ ಮಾಡ್ತಾ ಇದ್ದೆ, ಲಾಸ್ಟ್ ಸಂಡೇ ವಾಟ್ ವರ್ ಯು ಡೂಯಿಂಗ್. ಈ ರೀತಿ ನಾವು ಏನ್ ಮಾಡಬಹುದು, ಪ್ರಶ್ನೆಗಳನ್ನ ಇಲ್ಲಿ ಕೇಳಬಹುದು. ಸೊ ಇದು ನಮ್ಮ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಾವಿಲ್ಲಿ ಪರ್ಫೆಕ್ಟ್ ಆಗಿ ಕಲ್ತಿದ್ದೀವಿ. ಸೊ ಇನ್ನ ನೋಟ್ಸ್ ಗಾಗಿ, ರಿವಿಷನ್ ಇಂಪಾರ್ಟೆಂಟ್, ನೋಟ್ಸ್ ಗಾಗಿ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಸೊ ಈ ನೋಟ್ಸ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಇನ್ನ ಸಂಪೂರ್ಣವಾಗಿ ಇಂಗ್ಲಿಷ್ ಫಾಸ್ಟ್ ಆಗಿ ನೀವು ನನ್ನ ಜೊತೆ ಕಲಿಬೇಕಂದ್ರೆ ಸೊ ಈ ಒಂದು ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು. ಇದೆಲ್ಲ ಫೀಚರ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಅಫೋರ್ಡೆಬಲ್ ಪ್ರೈಸ್ ನಲ್ಲಿ ಒಂದು ಕೋರ್ಸ್ ನಿಮಗೆ ಸಿಗುತ್ತೆ. ನೋಡಿದ್ರೆ ನೀವು ಬಿಡೋದೇ ಇಲ್ಲ. ಒಂದ್ಸಲ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ದೆನ್ ಅಲ್ಲಿಂದ ನೀವು ಡೀಟೇಲ್ಸ್ ನಿಮಗೆ ಕಂಪ್ಲೀಟ್ ಸಿಗುತ್ತೆ, ದೆನ್ ಜಾಯಿನ್ ಆಗಬಹುದು. ಸ್ಕಿಲ್ ಬೂಸ್ಟರ್ ಆಪ್ ಲಿಂಕ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ಎಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ನಾನು ಸ್ಕಿಲ್ ಬೂಸ್ಟರ್ ಆಪ್ ನ ಲಿಂಕ್ ಅನ್ನ. ಸೊ ಇವತ್ತಿನ ಕ್ಲಾಸ್ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನಮ್ಮ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅನ್ನ, ಇದೇ ರೀತಿ ಬಹಳಷ್ಟು ಕ್ಲಾಸಸ್ಗಳು ನಿಮಗೆ ಫ್ರೀ ಆಗಿ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.